ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಗಣಪತಿಯನ್ನು ಯಾವ ದಿನದಂದು ಪೂಜೆ ಮಾಡಬೇಕು, ಅದರ ಮಹತ್ವವೇನು, ಗಣಪತಿ ಪೂಜೆ ಮಾಡಬೇಕಾದ್ರೆ ಯಾವ ವಸ್ತುಗಳು ಪ್ರಮುಖವಾಗಿರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಿಂದೂ ಧರ್ಮದ ಪ್ರಕಾರ ವಾರದ 7 ದಿನಗಳು ವಿವಿಧ ದೇವಾನುದೇವತೆಗಳಿಗೆ ಸಮರ್ಪಿಸಲಾಗತ್ತೆ. ಬುಧವಾರ ಶ್ರೀ ವಿಘ್ನ ವಿನಾಶಕ ಗಣೇಶ ಪೂಜೆಗೆ ಅರ್ಪಣೆ ಮಾಡಲಾಗತ್ತೆ. ಬುಧವಾರದಂದು ಗಣೇಶನನ್ನು ಪೂಜಿಸುವುದರಿಂದ ವ್ಯಕ್ತಿಯ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ಆ ವ್ಯಕ್ತಿಯ ಜೀವನದಲ್ಲಿ ಸಿರಿ, ಸಂಪತ್ತು ಮತ್ತು ಸಮೃದ್ಧಿ ಸೇರಿಸಿದಂತೆ ಇನ್ನಿತರ ಆತನ ಜೀವನದಲ್ಲಿ ವೃದ್ಧಿಯಾಗತ್ತೆ ಅಂತ ಹೇಳ್ಬೋದು. ಹಾಗಾದರೆ ಬುಧವಾರ ಗಣೇಶನನ್ನು ಯಾಕೆ ಪೂಜೆ ಮಾಡಬೇಕು? ಪುರಾತನ ಪ್ರಕಾರ ಮಾತೆ ಪಾರ್ವತಿಯು ಭಗವಾನ್ ಶ್ರೀ ಗಣೇಶನನ್ನು ರಚಿಸುವಾಗ ಕೈಲಾಸದಲ್ಲಿ ಬುಧ ದೇವರು ಇದ್ದ ಅಂತ ಹೇಳಲಾಗತ್ತೆ. ಆ ಕಾರಣದಿಂದಾಗಿ ಗಣೇಶನನ್ನು ಬುಧವಾರ ಪೂಜಿಸುವುದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗತ್ತೆ. ಅಂದಿನಿಂದ ಪ್ರತಿ ಬುಧವಾರ ಗಣೇಶನನ್ನು ಆರಾಧಿಸಲು ಆರಂಭಿಸುತ್ತಾರೆ. ಬುಧವಾರ ಗಣೇಶ ಪೂಜೆಯ ಮಹತ್ವ ಮತ್ತು ಪ್ರಯೋಜನ. ಧರ್ಮ ಗ್ರಂಥದಲ್ಲಿ ಬುಧವಾರವನ್ನು ಸೌಮ್ಯವಾರ ಎಂದು ಕರೀತಾರೆ. ಬುಧವಾರದಂದು ವಿಘ್ನ ವಿನಾಶಕ ಗಣಪತಿಯನ್ನು ಭಕ್ತಿ ಭಾವದಿಂದ ಪೂಜಿಸಲಾಗುತ್ತದೆ. ಪ್ರತಿ ಕಾರ್ಯಕ್ರಮಗಳ ಮುನ್ನ ವಿಘ್ನ ವಿನಾಶಕ ಗಣೇಶನನ್ನು ಪೂಜೆ ಮಾಡಲಾಗುತ್ತದೆ. ಈ ಕಾರಣದಿಂದಾಗಿ ಯಾವ ಕೆಲಸವನ್ನು ಮಾಡಲು ಬುಧವಾರ ಶುಭವೆಂದು ಪರಿಗಣಿಸಲಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಜಾತಕದಲ್ಲಿ ದುರ್ಬಲ ಬುಧವನ್ನು ಹೊಂದಿರುವವರು ಬುಧವಾರದಂದು ವಿಘ್ನ ವಿನಾಶಕ ಗಣೇಶನನ್ನು ಪೂಜಿಸುತ್ತಾರೆ. ಗಣಪತಿ ಪೂಜೆಯಲ್ಲಿ ಪ್ರಮುಖ ವಸ್ತುಗಳು ಯಾವುದು ಅಂದರೆ ಗರಿಕೆ. ಗರಿಕೆ ಇಲ್ಲದೆ ಗಣಪತಿ ಪೂಜೆ ಅಪೂರ್ಣ ಎಂದು ಹೇಳಲಾಗತ್ತೆ. ಗಣಪತಿಗೆ ಪ್ರಿಯವಾದದ್ದು ಗರಿಕೆ. ಗರಿಕೆಗೆ 2ನೇ ಸ್ಥಾನವನ್ನು ಕೊಡಲಾಗತ್ತೆ. ಪ್ರಥಮವಾಗಿ ತುಳಸಿ. ಗರಿಕೆ 3 ಎಳೆಗಳನ್ನು ಹೊಂದಿರಬೇಕು. ಮೊದಲನೆಯದು ಮಧ್ಯಭಾಗದ ಎಳೆಯನ್ನು ಗಣಪತಿಗೆ ಅರ್ಪಿಸಲಾಗತ್ತೆ. ಇನ್ನು 2 ಶಿವ ಮತ್ತು ಶಕ್ತಿಗೆ ಅರ್ಪಿಸಲಾಗತ್ತೆ. ಗಣಪತಿಗೆ ಗರಿಕೆಯೇ ಪ್ರಿಯವಾದ ವಸ್ತು. ಬಿಳಿ ಎಕ್ಕದ ಹೂವು. ಬಿಳಿ ಎಕ್ಕದ ಹೂವು ಗಣಪತಿಗೆ ಪ್ರಿಯವಾದ ಹೂವು. 21 ಎಕ್ಕೆ ಹೂವನ್ನು ಮಾಲೆ ಮಾಡಿ ದೇವರಿಗೆ ಪೂಜೆ ಮಾಡಬೇಕು. ಇದರಿಂದ ರೋಗ ನಿವಾರಣೆಯಾಗುತ್ತದೆ ಮತ್ತು ಆರೋಗ್ಯ ಭಾಗ್ಯ ವೃದ್ಧಿಸುತ್ತದೆ. ಬಿಳಿ ಎಕ್ಕದಲ್ಲಿ ಸಾಕ್ಷಾತ್ ಗಣಪತಿ ದೇವರು ಇರುತ್ತಾನೆ ಎಂದು ಹೇಳಲಾಗುತ್ತದೆ. ಅದಕ್ಕೆ ಮನೆಯ ಮುಂಭಾಗದಲ್ಲಿ ಎಕ್ಕೆ ಗಿಡವನ್ನು ನೆಟ್ಟಿರುತ್ತಾರೆ. ಕುಂಕುಮ. ಕೆಂಪು ಎಂದರೆ ಗಣೇಶನ ದೇವರಿಗೆ ಇಷ್ಟವಾದ ಬಣ್ಣ. ಅದಕ್ಕೆ ಪೂಜೆ ಮಾಡುವ ಮೊದಲು ಗಣಪತಿಗೆ ಕುಂಕುಮದ ತಿಲಕವನ್ನು ಇಡುತ್ತಾರೆ. ಕುಂಕುಮ ಶುಭದ ಸಂಕೇತವಾಗಿದೆ. ಬಾಳೆಹಣ್ಣು. ಗಣಪತಿ ಪೂಜೆಗೆ ಎಲ್ಲ ಹಣ್ಣುಗಳು ಇಡುತ್ತಾರೆ. ಆದರೆ ಗಣೇಶನಿಗೆ ಬಾಳೆಹಣ್ಣು ಎಂದರೆ ಇಷ್ಟವಾದ ಹಣ್ಣು ಎಂದು ಹೇಳಲಾಗುತ್ತದೆ. ಮೋದಕ ಮತ್ತು ಕಡುಬು. ಗಣಪತಿಗೆ ಪೂಜಿಸಲು ವಿವಿಧ ಬಗೆಯ ತಿಂಡಿಗಳನ್ನು ಮಾಡಿ ಇಡಲಾಗುತ್ತದೆ. ಆದರೆ ಗಣಪತಿಗೆ ಮೋದಕ ಮತ್ತು ಕಡುಬು ಪ್ರಿಯವಾದದ್ದು. ಗಣೇಶನಿಗೆ ಮೋದಕ ಪ್ರಿಯ ಎಂದು ಕೂಡ ಕರೆಯುತ್ತಾರೆ. ಪಂಚಕಜ್ಜಾಯ ಎಂದರೆ ಗಣಪತಿ ದೇವರಿಗೆ ಇಷ್ಟವಾದ ತಿಂಡಿ. ದಾಸವಾಳ. ಬಿಳಿ ಎಕ್ಕದ ಜೊತೆಗೆ ದೇವರಿಗೆ ಕೆಂಪು ಬಣ್ಣದ ಹೂವು ಅರ್ಪಿಸಲಾಗುತ್ತದೆ. ಅದರಲ್ಲಿಯೂ ಕೆಂಪು ದಾಸವಾಳ ಎಂದರೆ ಗಣಪತಿಗೆ ಬಹಳ ಇಷ್ಟ. ವೀಳ್ಯದೆಲೆ. ವೀಳ್ಯದೆಲೆಯನ್ನು ಗಣಪತಿಯ ಸಂಕೇತ ಎಂದು ಕರೆಯಲಾಗುತ್ತದೆ. ವೀಳ್ಯದೆಲೆಯಲ್ಲಿ ಗಣಪತಿ ಇರುತ್ತಾನೆ ಎಂದು ಹೇಳಲಾಗುತ್ತೆ.
ಹಾಗಾಗಿ ಗಣಪತಿ ಪೂಜೆ ಮಾಡಬೇಕಾದರೆ ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಅರ್ಪಿಸಲಾಗುತ್ತದೆ. ತೆಂಗಿನಕಾಯಿ ಪೂಜೆ ಸಮಾರಂಭದಲ್ಲಿ ತೆಂಗಿನಕಾಯಿ ಬೇಕೇ ಬೇಕು. ಪುರಾಣದ ಪ್ರಕಾರ ಮಹಾಲಕ್ಷ್ಮಿಯ ಸಹೋದರ ಎಂದೇ ಕರೆಯುತ್ತಾರೆ. ಶಂಖ ಗಣಪತಿಯ 4 ಕೈಗಳು ಇರುತ್ತದೆ ಮತ್ತು ಅದರಲ್ಲಿ ಒಂದು ಕೈಲಿ ಶಂಖ ಇರುತ್ತದೆ. ಶಂಖದ ನಾದ ಗಣಪತಿಗೆ ಪ್ರಿಯವಾದದ್ದು. ಹಾಗಾಗಿ ಗಣಪತಿ ಪೂಜೆ ಮಾಡುವ ಸಂದರ್ಭದಲ್ಲಿ ಶಂಖವನ್ನು ಮೊಳಗಿಸುತ್ತಾರೆ. ಗಣಪತಿ ಪೂಜೆ ಮಾಡಬೇಕಾದರೆ ಶಂಖದ ನೀರನ್ನು ಅರ್ಪಿಸಬಹುದು. ಶಂಖನಾದ ಮೂಡಿದ ಸ್ಥಳದಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ ಎಂದು ಹೇಳುತ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.